ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 83ನೇ ಅಧ್ಯಾಯವಾದ ಮಹಾಪಾತಕಿಗಳು ಬ್ರಹ್ಮಹತ್ಯ ಮಹಾಪಾತಕದ ಪ್ರಾಯಶ್ಚಿತ್ತ ಮತ್ತು ಪ್ರಾಯಶ್ಚಿತ್ತವನ್ನು ವಿಧಿಸುವ ಸಭ್ಯರ ಸಂಖ್ಯಾ ಸ್ವರೂಪಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ಇನ್ನು ಮುಂದಿನ ಕಥಾಭಾಗದಲ್ಲಿ ಪ್ರಾಣಿಗಳಿಗೆ ಮಂಗಳಕರವೂ ಸಮಸ್ತ ವಿಪ್ರರಿಗೆ ಹಿತಕರವೂ ಆದ ಪ್ರಾಯಶ್ಚಿತ್ತ ವಿಧಾನವನ್ನು ತಾವು ಆಚರಿಸಿದ ಪಾಪಗಳನ್ನು ಕಳೆದುಕೊಳ್ಳಲು ಅನುಕೂಲಿಸುವಂತೆ ಹೇಳುತ್ತೇನೆ. ಮಾನವನು ತನಗೆ ಕರ್ತವ್ಯವಾಗಿ ಶಾಸ್ತ್ರಗಳಿಂದ ವಿಧಿಸಲ್ಪಟ್ಟಿರುವ ಕರ್ಮವನ್ನು ಮಾಡದಿರುವುದರಿಂದಲೂ ಹಾಗೂ ಶಾಸ್ತ್ರಗಳಿಂದ ನಿಷೇಧಿಸಲ್ಪಟ್ಟಿರುವ ಕರ್ಮವನ್ನು ಮಾಡುವುದರಿಂದಲೂ ಪಾಪದೋಷವನ್ನು ಹೊಂದುತ್ತಾನೆ. ಆಗ ಈ ಪ್ರಾಯಶ್ಚಿತ್ತವು ದೋಷದಿಂದ ಶುದ್ಧಿ ಮಾಡುವುದು. ಪಾಪಭಾಗಿಯಾದ ಬ್ರಾಹ್ಮಣನು ಯಾವಾಗಲೂ ಪಾಪಶೋಧಕವಾದ ಪ್ರಾಯಶ್ಚಿತ್ತವನ್ನು ಮಾಡದೆ ಇರಕೂಡದು. ಪಾಪ ನಿವೃತ್ತಿಗೆ ಜ್ಞಾನಿಗಳು
ಶಾಂತರೂ ಆದ ವಿಪ್ರರು ಯಾವ ಕರ್ತವ್ಯವನ್ನು ಉಪದೇಶಿಸುವರೋ ಅಂತಹ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ವೇದಾರ್ಥಗಳನ್ನು ಸಾಧುವಾಗಿ ಅರಿತವನು, ಶಾಂತಿಯುಳ್ಳವನು, ಧರ್ಮಾನುಷ್ಠಾನದ ಅಭಿಲಾಷೆಯುಳ್ಳವನು ಮತ್ತು ಆಹಿತಾಗ್ನಿಯೂ ಆದ ವಿಪ್ರನು ಒಬ್ಬನಾದರೂ ಯಾವ ಪ್ರಾಯಶ್ಚಿತ್ತವನ್ನು ಕರ್ತವ್ಯವೆಂದು ಉಪದೇಶಿಸುವನೋ ಅದು ಶ್ರೇಷ್ಠವಾದ ಧರ್ಮರೂಪವಾಗುವುದು. ಹೀಗೆ ಅಗ್ನಿಯ ಆಧಾನ ಮಾಡುವುದರಿಂದ ಆಹಿತಾಗ್ನಿಯಲ್ಲದವರಾದರೂ ವೇದಾರ್ಥಗಳಲ್ಲಿ ಪಾರಂಗತರಾದ 3 ಮಂದಿ ವಿಪ್ರರು ಧರ್ಮಕಾಮರಾಗಿ ಹೇಳುವ ಪ್ರಾಯಶ್ಚಿತ್ತವು ಪಾಪಭಂಜಕವೂ ಧರ್ಮಾರ್ಜನೆಗೆ ಸಾಧಕವೂ ಆಗುವುದು. ವೇದಾಧ್ಯಯನದಿಂದ ಸಂಪನ್ನರಾಗಿ ಅನೇಕ ಧರ್ಮಶಾಸ್ತ್ರಗಳನ್ನು ಅರಿತು ಊಹಾಪೋಹಗಳಲ್ಲಿ ನಿಪುಣರಾದ 7 ಮಂದಿಯು ಪ್ರಾಯಶ್ಚಿತ್ತವನ್ನು ವಿಧಿಸಲು ಅರ್ಹರಾಗುವರು. ಮತ್ತು ಮೀಮಾಂಸಾಶಾಸ್ತ್ರ ಸಿದ್ಧಾಂತಗಳನ್ನು ತಿಳಿದವರು ಮತ್ತು ವೇದಾಂತಶಾಸ್ತ್ರ ನಿಷ್ಣಾತರೂ ಆದ ದ್ವಿಜರು 21 ಮಂದಿಯು ಸೇರಿ ಮಾಡಿದ ನಿರ್ಧಾರಣೆಯಿಂದ ಪ್ರಾಯಶ್ಚಿತ್ತವನ್ನು ವಿಧಿಸುವರು. ಬ್ರಹ್ಮಹತ್ಯೆಯನ್ನು ಮಾಡಿದವನು, ಮದ್ಯವನ್ನು ಪಾನ ಮಾಡಿದವನು, ಕಳ್ಳತನವನ್ನು ನಡೆಸಿದವನು ಮತ್ತು ಗುರುಪತ್ನಿಯ ಸಂಗ ಮಾಡಿದವನು ಮಹಾಪಾತಕಿಗಳಾಗುವರು. ಇವರೊಡನೆ ವ್ಯವಹಾರ ಮಾಡಿದವನು ಮಹಾಪಾತಕಿಯಾಗುವನು. ಯಾವ ಮಾನವನು ಒಬ್ಬನನ್ನು ಮಹಾಪಾತಕಿಯೆಂದು ಅರಿತರೂ ವಾಹನ ಶಯನ ಆಸನಗಳಲ್ಲಿ ಆ ಪತಿತನೊಡನೆ ಯಾವಾಗಲೂ 1 ವರ್ಷ ಕಾಲ ಸಂಗ ಮಾಡುವನೋ ಅವನು ಪತಿತನಾಗುವನು. ಅಂತಹ ಪತಿತರೊಡನೆ ಪುರೋಹಿತನಾಗಿ ಯಾಗ ಮಾಡಿಸುವುದು, ಕನ್ಯೆಯ ಸಂಬಂಧ ಮಾಡುವುದು, ವೇದಾಧ್ಯಯನವನ್ನು ಮಾಡಿಸುವುದು ಅಥವಾ ಸಹಭೋಜನ ಇವುಗಳನ್ನು ಮಾಡಿದರೆ ತತ್ಕ್ಷಣದಲ್ಲಿಯೇ ಪತಿತನಾಗುತ್ತಾನೆ. ಯಾವ ವಿಪ್ರನು ಶಾಸ್ತ್ರದಲ್ಲಿರುವ ವಿಧಿ ನಿಷೇಧಗಳನ್ನು ಅರಿಯದೆ ಮೋಹದಿಂದ ಪತಿತನಿಗೆ ಅಧ್ಯಯನ ಮಾಡಿಸುವನೋ ಮತ್ತು ಪತಿತನ ಸಂಗಡ ಅಧ್ಯಯನ ಮಾಡುವನೋ ಅಂತಹ ಮಾನವನು 1 ಸಂವತ್ಸರದೊಳಗೆ ಪತಿತನಾಗುತ್ತಾನೆ. ಮಹಾಪಾತಕಿಗಳಲ್ಲಿ ಬ್ರಹ್ಮಹತ್ಯೆಯನ್ನು ಮಾಡಿದವನು 12 ವರ್ಷಗಳವರೆಗೆ ಅರಣ್ಯದಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ವಾಸ ಮಾಡಬೇಕು ಮತ್ತು ಶವದ ಶಿರಸ್ಸಿನ ಚಿನ್ನವುಳ್ಳ ಧ್ವಜದಿಂದ ಅಂಕಿತನಾಗಿ ಭಿಕ್ಷಾನ್ನವನ್ನು ತಂದು ಜೀವಿಸಬೇಕು. ಹೀಗೆ ಭಿಕ್ಷಾಟನೆಗೆ ಹೋಗುವಾಗ ಸಮಸ್ತ ಬ್ರಾಹ್ಮಣರ ಮನೆಗಳನ್ನು ದೇವಾಲಯಗಳನ್ನು ಬಿಟ್ಟು ಬೇರೆ ಮನೆಗಳಲ್ಲಿ ಭಿಕ್ಷೆ ಎತ್ತಬೇಕು. ಹಾಗೂ ಆ ಸಮಯದಲ್ಲಿ ತಾನು ವಧಿಸಿದ ವಿಪ್ರನನ್ನು ಸ್ಮರಿಸುತ್ತಾ ಅವನನ್ನು ಸಂಹರಿಸಿದುದಕ್ಕಾಗಿ ತನ್ನನ್ನು ನಿಂದಿಸಿಕೊಳ್ಳುತ್ತಿರಬೇಕು. ಮತ್ತು ಭಿಕ್ಷೆಗೆ ಹೋಗುವ ಮನೆಗಳನ್ನು ಮೊದಲು ಸಂಕಲ್ಪ ಮಾಡಿಕೊಳ್ಳದೆ ಯಾದೃಚ್ಛಿಕವಾಗಿ 7 ಯೋಗ್ಯವಾದ ಮನೆಗಳಲ್ಲಿ ಭಿಕ್ಷೆ ಬೇಡಬೇಕು. ಮನೆಯಲ್ಲಿ ವಾಸವಿರುವ ಜನರ ಭೋಜನವು ಮುಗಿದ ಮೇಲೆಯೂ ಧೂಮ ಅಗ್ನಿಗಳು ಶಾಂತವಾದ ಸಮಯದಲ್ಲಿಯೂ ಭಿಕ್ಷೆಯನ್ನು ಬೇಡಬೇಕು. ತಾನು ಮಾಡಿರುವ ಬ್ರಹ್ಮಹತ್ಯ ಮಹಾಪಾತಕವನ್ನು ಮಾನವ ಸಮಾಜದಲ್ಲಿ ಪ್ರಸಿದ್ಧಿಗೊಳಿಸುತ್ತಾ 1 ದಿನಕ್ಕೆ 1 ಸಲ ಮಾತ್ರ ಭಿಕ್ಷೆಯನ್ನು ತರಬೇಕು.
ಅಥವಾ ಕಾಡಿನಲ್ಲಿ ಹುಟ್ಟಿ ಬೆಳೆದ ಹಣ್ಣು ಗೆಡ್ಡೆ ಗೆಣಸುಗಳ ಆಹಾರದಿಂದಲಾದರೂ ಜೀವಿಸಬಹುದು. ಹಸ್ತದಲ್ಲಿ ಶಿರಕಪಾಲವನ್ನು ಧರಿಸಿದವನು ಖಟ್ವಾಂಗಧಾರಿಯು ಮತ್ತು ಬ್ರಹ್ಮಚರ್ಯ ವ್ರತದಲ್ಲಿ ಆಸಕ್ತಿಯುಳ್ಳವನೂ ಆಗಿ ವಾಸ ಮಾಡಬೇಕು. ಹೀಗೆ 12 ವರ್ಷಗಳು ಕಳೆದ ತರುವಾಯ ತಾನು ಮಾಡಿದ ಬ್ರಹ್ಮಹತ್ಯಾ ದೋಷವು ಕಳೆದು ಹೋಗುವುದು. ತಾನು ಇಷ್ಟಪಡದೆ ಇನ್ನಾವುದಾದರೊಂದು ಕಾರಣದಿಂದ ಆಚರಿಸಿರುವ ಮಹಾಪಾತಕ ನಿವೃತ್ತಿಗೆ ಮಂಗಳಕರವಾದ ಈ ಪ್ರಾಯಶ್ಚಿತ್ತವು ವಿಧಿಸಲ್ಪಟ್ಟಿದೆ. ತಾನು ಇಷ್ಟಪಟ್ಟು ಮಾಡಿರುವ ಮಹಾಪಾಪಕ್ಕೆ ತಾನು ಸಾಯುವುದರಿಂದಲೇ ಶುದ್ಧಿಯು ದೊರೆಯುವುದೆಂದು ತಿಳಿಯಬೇಕು. ಮತ್ತಾವುದರಿಂದಲೂ ಶುದ್ಧಿಯಾಗಲಾರದು. ಅಂತಹ ಪಾತಕಿಯು ಮರಣ ಪ್ರಾಯಶ್ಚಿತ್ತವನ್ನು ಆಚರಿಸಲು ಉಪವಾಸ ವ್ರತವನ್ನು ಆಚರಿಸಬಹುದು. ಅಥವಾ ಎತ್ತರವಾದ ಪರ್ವತದ ತಪ್ಪಲಿನಿಂದ ಬಿದ್ದು ಪ್ರಾಣತ್ಯಾಗ ಮಾಡಬಹುದು. ಅಥವಾ ಜ್ವಲಿಸುವ ಅಗ್ನಿ ಆಳವಾದ ಜಲರಾಶಿಯನ್ನು ಪ್ರವೇಶಿಸಿ ಪ್ರಾಣತ್ಯಾಗ ಮಾಡಿಕೊಳ್ಳಬೇಕು. ಅಥವಾ ಒಬ್ಬ ಬ್ರಾಹ್ಮಣ, ಒಂದು ಹಸು ಇವುಗಳಿಗೋಸ್ಕರ ಪ್ರಾಣವನ್ನು ಬಿಡಬೇಕು. ಹೀಗೆ ಬ್ರಹ್ಮಹತ್ಯಾ ದೋಷದ ನಿವೃತ್ತಿಗೆ ತಾನು ಮಧ್ಯದಲ್ಲಿ ಮರಣ ಹೊಂದಿ ಶುದ್ಧನಾಗಬೇಕು. ಮತ್ತು ದೀರ್ಘ ರೋಗದಲ್ಲಿ ಬಿದ್ದಿರುವವರನ್ನು ಉಚಿತ ಸೇವೆಯಿಂದ ರೋಗಮುಕ್ತನನ್ನಾಗಿ ಮಾಡಿದರಾಗಲಿ, ಜ್ಞಾನಿಗೆ ಅನ್ನದಾನ ಮಾಡುವುದರಿಂದಲಾಗಲಿ ತಾನು ಮಾಡಿದ ಬ್ರಹ್ಮಹತ್ಯೆಯು ಕಳೆದು ಹೋಗುವುದು. ಮತ್ತು ಅಂತಹ ಮಹಾಪಾಪಿಯಾದ ದ್ವಿಜನು ಅಶ್ವಮೇಧ ಯಾಗಾಂಗವಾದ ಅವಭೃತ ಸ್ನಾನವೆಂಬ ಪುಣ್ಯದಿಂದ ಶುದ್ಧನಾಗುತ್ತಾನೆ. ಹಾಗೂ ತನ್ನ ಸರ್ವಸ್ವವನ್ನು ವೇದಾರ್ಥಜ್ಞನಾದ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡಿದರೂ ಬ್ರಹ್ಮಹತ್ಯಾ ದೋಷವು ನಿವೃತ್ತಿಯಾಗುವುದು. ಅಥವಾ ಪಾತಕಿಯಾದ ದ್ವಿಜನು 3 ದಿನಗಳವರೆಗೆ ಉಪವಾಸ ಮಾಡಿ ಸರಸ್ವತೀ ನದಿಯು ಶೋಣ ನದಿಯೂ ಸೇರುವ ಲೋಕ ಪ್ರಸಿದ್ಧವಾದ ಸಂಗಮ ಸ್ಥಳವೆಂಬ ಪುಣ್ಯಕ್ಷೇತ್ರದಲ್ಲಿ ತ್ರಿಶ್ರವಣ ಸ್ನಾನ ಮಾಡುವುದರಿಂದ ಬ್ರಹ್ಮಹತ್ಯಾ ಪಾತಕದಿಂದ ಶುದ್ಧನಾಗುವನು. ಅಥವಾ ಪವಿತ್ರವಾದ ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಹೋದಧಿಯಲ್ಲಿ ಸ್ನಾನ ಮಾಡಿ ಬ್ರಹ್ಮಚರ್ಯ ಮುಂತಾದ ಯಾತ್ರಾ ನಿಯಮಗಳಿಂದ ಕೂಡಿ ರಾಮೇಶ್ವರ ದೇವತಾ ದರ್ಶನ ಮಾಡುವುದರಿಂದ ಬ್ರಹ್ಮಹತ್ಯಾ ದೋಷವು ಕ್ಷಯಿಸುವುದು. ಹಾಗೂ ಶೂಲಧಾರಿಯಾದ ಮಹೇಶ್ವರನ ಸನ್ನಿಧಿಯಿಂದ ಕೂಡಿದ ಕಪಾಲಮೋಚನವೆಂಬ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳನ್ನು ವಿಧಿವತ್ತಾಗಿ ಪೂಜಿಸುವುದರಿಂದ ಬ್ರಹ್ಮಹತ್ಯಾ ಪಾತಕವು ಕ್ಷಯಿಸುವುದು. ಹಿಂದೆ ಹೇಳಿದ ಕಪಾಲಮೋಚನವೆಂಬ ತೀರ್ಥದಲ್ಲಿ ಪರಮಸ್ಥಾನದಲ್ಲಿ ರಾಜಿಸುವ ಬ್ರಹ್ಮದೇವನ ಕಪಾಲವು ಹಿಂದೆ ದೇವತೆಗಳಿಗೆ ದೇವತಾರೂಪಿಯೂ ಅತಿಶಯವಾದ ಮಹಿಮೆಯುಳ್ಳವನೂ ಆದ ಭೈರವ ಸ್ವಾಮಿಯಿಂದ ಇರಿಸಲ್ಪಟ್ಟಿದೆ. ಅಂತಹ ಪುಣ್ಯಸ್ಥಳದಲ್ಲಿ ಭೈರವರೂಪಿಯಾದ ಮಹೇಶ್ವರನನ್ನು ಪೂಜಿಸಿ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳ ತರ್ಪಣವನ್ನು ಕೊಡುವುದರಿಂದ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ 83ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 84ನೆಯ ಅಧ್ಯಾಯವಾದ ಶಿವನು ಬ್ರಹ್ಮ ಕಪಾಲವನ್ನು ಸ್ಥಾಪಿಸಿದ ಪ್ರಸಂಗ, ತಾನು
ಸರ್ವೋತ್ತಮನೆಂದು ಬ್ರಹ್ಮದೇವನು ಅಹಂಕಾರವನ್ನು ತೋರಿಸುವುದು, ಶಿವನ ಪರಿವಾರದ ಕಾಲಭೈರವ ಮೂರ್ತಿಯಿಂದ ಬ್ರಹ್ಮನ ಶಿರವನ್ನು ಕತ್ತರಿಸುವುದು, ಆಗ ಬ್ರಹ್ಮಹತ್ಯಾ ಪಾಪವನ್ನು ನಿವಾರಿಸಿದ ಕಪಾಲಮೋಚನ ತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.